ಟೈರು ಪಾದ ವರ್ಷ ಕೈಲಿ ವರ್ಷ ಮೈ ವರ್ಷ ನಾನು जय मंगलम जय नमो पार्वतीश्वर ಮಾಣಭದ್ರೇಶ್ವರ ಸ್ವಾಮಿಗೆ ಪಾದಾರ್ಗಳಲ್ಲಿ ವಂದಿಸುತ್ತಾ ಮತ್ತು ಕಡಿಮೆ ಆಂಜನೇಯ ಸ್ವಾಮಿ ಮತ್ತು ಈ ಒಂಕಲಕುಂಟಿ ಕಡಿಮೆ ಆಂಜನೇಯ ಸ್ವಾಮಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ನಿಜವಾಗಿ ಏನಪ್ಪ ಅಂತಂದರೆ ಈ ಸ್ವಾಮಿಗಳು ಆದಷ್ಟು ಮಟ್ಟಿಗೆ ಇಲ್ಲೆಲ್ಲ ಒಂಕಲಕುಂಟಿ ಆಂಜನೇಯ ಸ್ವಾಮಿ ಸೇವಾ ಮಾಡ್ಕೊಂತ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡು ಪಾಪ ಒಬ್ಬರೇ ಶ್ರಮ ಪಡ್ತಾ ಇದ್ದಾರೆ. ಆದಷ್ಟು ಮಟ್ಟಿಗೆ ಭಕ್ತಾದಿಗಳು ಆದಷ್ಟು ಬಂದು ಸೇವೆ ಸಲ್ಲಿಸಿ ಅವರು ಸ್ವಾಮಿ ಆಶೀರ್ವಾದ ಪಾತ್ರಕ್ಕೆ ಇದಾಗಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಪ್ರತಿ ವರ್ಷ ಪಾಪ ಅನ್ನ ಸಂತರ್ಪಣೆ ಆಗಲಿ ಅಥವಾ ಏನೇ ಆಗಲಿ ಮಾಡಿಬಿಟ್ಟು ಸ್ವಾಮಿ ಸೇವಾ ಭಾಳ ನಿಷ್ಠೆಯಿಂದ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ದೇವರೇನಪ್ಪ ಅಂದರೆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ರೈತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಗಂಗಾವತಿ ಗ್ರಾಮದ ಎಲ್ಲ ರೈತ ಬಾಂಧವರಿಗೂ ಮತ್ತು ವ್ಯವಹಾರಸ್ಥರಿಗೂ ಎಲ್ಲ ಚೆನ್ನಾಗಿ ಸ್ವಾಮಿ ಕೃಪೆ ಆಶೀರ್ವಾದದಿಂದ ಕಾಪಾಡಲಿ ಅಂತ ಹೇಳಿ ನಾನು ಮಾತು ಒಂದು ಏನೋ ನನ್ನ ಹೊಟ್ಟೆಪಾಡಿ ನಾವು ದನ ಕರ ಹೊಡ್ಕೊಂಬಂದು ಏನೋ ಒಂದು ಇಲ್ಲಿ ಜೀವನ ಮಾಡ್ತಿದ್ದೆ. ಒಂದು ಏನೋ ಗಿಡ ಗಂಟಿದ್ದು ಒಂದು ಕಿತ್ತಿ ಏನೋ ಒಂದು ಸ್ವಲ್ಪ ಜೋಳ ಆಗಲಿ ಏನೋ ಸಜ್ಜೆ ಎಲ್ಲ ಮಾಡ್ಕೊಳ್ಳೋಂತ ಮಕ್ಕಳು ಕಟ್ಕೊಂಡು ಮಾಡ್ತಿದ್ದೆ. ಅದರಲ್ಲಿ ಇದು ಉದ್ಬಂಧ ಮೂರ್ತಿ ಒಂದು ಸಿಕ್ಕೋದೊಂದು ಮೂರ್ತಿ ಸಿಕ್ಕಿತು. ಆ ಮೂರ್ತಿ ಸಿಕ್ಕ ಮೂರ್ತಿನ ಇಲ್ಲಿ ಇಟ್ಟು ಕಾಸಿ ಮತ್ತು ಹಂಗೆ ಅವ್ರ ಹತ್ರ ಇವ್ರ ಹತ್ರ ಹಿರಿಯರು ಬುದ್ಧಿವಂತರು ಅಪ್ಪವರು ಇವ್ರ ಹತ್ರ ಎಲ್ಲರ ಹತ್ರ ಭಿಕ್ಷೆ ಮಾಡಿದ್ವಿ. ಆ ಮಾಡ್ಕೊಂಡಾಗ ಈಗ ಸಣ್ಣಾಗಿ ಪ್ರಸಾದ ಮಾಡ್ಕೊಂತ ಹೊಂಟಿವಿ. ಇಲ್ಲಿಗೆ ಅದು 11 ವರ್ಷ ಉತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಪ್ರಸಾದನ್ನು ಇವತ್ತು ಭಕ್ತಾದಿಗೆ ಕೊಟ್ಟದ್ದು, ಇವತ್ತು ರೈತರು ಕೊಟ್ಟದ್ದು, ಬಡವರು ಕೊಟ್ಟದ್ದು, ಯಾವುದಾಗಲಿ 1 ರೂಪಾಯಿ ಕೊಟ್ಟರೆ 1 ಲಕ್ಷ ಅಂತ ತಿಳ್ಕೊಂಡು ಅದನ್ನೇ ಒಂದು ಸಾಕಾರ ಮಾಡಿ ಇಲ್ಲಿ ಪ್ರಸಾದ ಮಾಡ್ತಾಯಿದ್ದೀನಿ. ಅಮಾವಾಸ್ಯೆಗೊಮ್ಮೆ ಪ್ರಸಾದ ಮಾಡ್ತೀನಿ. ವರ್ಷಕ್ಕೊಂದ್ಸಲ ಜಾತ್ರೆ ಉತ್ಸವ ಕಾರ್ಯಕ್ರಮ ಮಾಡ್ತೀನಿ. ನಾನು MLA ಅವ್ರ ಹತ್ರ ಈಗ ಒಂದು ಹೋದ ವರ್ಷ ಆನೆಗೊಂದಿ ಉತ್ಸವ ಇತ್ತು ಅಂತಂದು ನಮ್ಮ ಗಂಗಾವತಿ ಭೀಮರಾಜಪ್ಪ ಅವರು ನಾವು ಹೋಗಿ ಪಾಂಪ್ಲೆಟ್ರ್ ಕೊಟ್ಟು ಬಂದ್ವಿ. ಏನೋ ಬರ್ತೀವಿ ಅಂತ ಮಾತು ಕೊಟ್ಟರು. ಅಲ್ಲಿ ಉತ್ಸವ ಕಾರ್ಯಕ್ರಮ ಇತ್ತು, ಬರಲಿಲ್ಲ ಅಂದ್ರೆ ಅದಕ್ಕೂ ನಾವು ಸುಮ್ಕೆ ಆದ್ವಿ. ಮತ್ತೆ ಇನ್ನೊಂದು ಸಾರಿ ನಡಕ್ಕೆ ಕೂಡ ಮತ್ತೆ ಕರೆದ್ವಿ. ಮತ್ತೆ ಅದಕ್ಕೆ ಕೂಡ ಅವ್ರು ಏನಂದ್ರೆ ಬರಲಿಲ್ಲ. ಮತ್ತೆ ಒಂದು ಸಲ ಇಲ್ಲಿ ಕೆನೆಲ್ ಮೇಲೆ ಒಂದು ಇದು ಬೆಳೆದು ಪೆಂಡಲ್ ಬಡ್ದು ಅಲ್ಲಿ ಕೂಡ ಸಮಯಪಟ್ಟು ನಾವು ಕೇಳಿದ್ವಿ. ನಾವು ನೋಡಿರಿ ನಮ್ಮಿಂದ ಯಾರೂ ಇಲ್ಲ, ಮತ್ತು ಇಡೀ ಭಕ್ತರು ರೈತರು ಸುತ್ತಮುತ್ತಲ ಇರ್ತಕ್ಕಂಥ ರೈತರು ಅವ್ರದ್ದೇ ಸಹಾಯದ ಮೇಲೆ ಇದು ಜನ ಸೇವಕ ಮಾಡ್ಕೊಂಡು ಹೊಂಟಿದ್ವಿ. ನಾವು ತಾತಂದು ಪ್ರಸಾದ ಮಾಡಿ ಕಾಣಿಕೊಂಡು ಹೊಂಟಿದ್ವಿ. ಅವ್ರು ಏನು ಹೇಳಿದ್ರು, ಹಿಂದೆ ಹಿರಿಯರನ್ನ ಮಾಡ್ಬೋದು, ನೀವು ಈ ಗುಡಿಗೆ ಹಿರಿಯರನ್ನ ಮಾಡಿರಿ, 5 ಮಂದಿನ ಹಿರಿಯರು ಮಾಡಿದ್ರೆ ನಾನು ಏನಾರ ಟೆಸ್ಟ್ ಮಾಡಿದಂದ್ರೆ ನಿಮ್ಮ ಗುಡಿಗೆ ನಾನು ಆಧಾರ ಏನಾರು ಮಾಡ್ತೀನಿ, ಇಲ್ಲಿ ನನಗೆ ಆಧಾರ ಮಾಡಿಲ್ಲ ಅಂದ್ರೆ ಅವ್ರು ಆಧಾರ ಮಾಡಲಿಲ್ಲ ಅಂತಂದ್ರೆ ನಾವು ಬಿಡೋಕ್ಕಾಗಲ್ಲ. ನನ್ನ ಜೋಳಿಗೆ ಐತೆ ಬಲಗೈ ಮೇಲೆ ರೈತರು ಅದರ ಬಗಲ ಇವತ್ತು ಸೆರೆ ನೆಲ ಕೊಡ್ತಾರೆ. ಇವತ್ತು ಇದ್ದೊಟ್ಟು ಅವ್ರು 1 ರೂಪಾಯಿ ಕೊಟ್ಟು ನಡೆಸ್ತಾ ಇದ್ದಾರೆ, ಮಾಡ್ತಾಯಿದ್ದಾರೆ. ಈಶ್ವರ ಅವರಿಗೆ ನಮಸ್ಕರಿಸುತ್ತಾ ಮತ್ತು ಒಂಕಲಕುಂಟಿ ಆಂಜನೇಯ ದೇವಸ್ಥಾನ ಮಾಡಿದಂಥ ಫಕೀರೇಶ್ವರ ತಾತನವರು ಮತ್ತು ಕಡಿಮೆ ಹನುಮಪ್ಪ ತಾತನವರಿಗೆ ವಂದಿಸುತ್ತಾ, ಈ ಜಾತ್ರೆ ಪ್ರತಿ ವರ್ಷ ತಾತ ಮಾಡಿಕೊಂತ ಹೋಗ್ತಾನೆ. ಅದಕ್ಕೆ ನಾವೆಲ್ಲ ಸಾಥ್ ಕೊಡ್ಬೇಕಂತ ನಾವು ತಾತನಿಂದ ಹೋದ ಸಲ ನಾವು ಶ್ರಮಪಟ್ಟು ಹಳ್ಳಿಯಲ್ಲಿ ಅಡ್ಡಾಡಿದ್ವಿ. ಆದರೆ ಜನ ಪ್ರೋತ್ಸಾಹ ಕೊಡ್ತಾಯಿಲ್ಲ, ತಾತ ಕಣ್ಣಿಗೆ ತೂಗ್ತಾ ಇಲ್ಲ ಮಂದಿಗೆ. ಇವತ್ತು ಸಮಾಜದವರು ಆತ ಎಷ್ಟು ಕಷ್ಟಪಟ್ಟು ಮಾಡ್ಯಾನ, ಈ ಗುಡಿ ದೇವಸ್ಥಾನ ಮಾಡ್ಬೇಕಾದ್ರೆ ಆತ ಶ್ರಮ ಎಷ್ಟು ಪಟ್ಟಿದ್ದಾನಂತ ಜನಕ್ಕೆ ಒಂದು ನಾವು ಮನೆಯಲ್ಲಿ ಒಂದು ಕಟ್ಟೆ ಕಟ್ಟಬೇಕಾದ್ರೆ ಒಂದು ನಮ್ಮ ಮನೆ ಅಭಿವೃದ್ಧಿ ಮಾಡ್ಕೊಬೇಕಾಗಲ್ಲ. ಒಂದು ದೇವಸ್ಥಾನ ಇವತ್ತು ಆಂಜನೇಯ ದೇವಸ್ಥಾನ ಮಾಡ್ಯಾನಂದ್ರೆ ನಮಗೆ ಹೆಮ್ಮೆ ಅನಿಸ್ತೈತೆ. ಇಂಥ ದೇವಸ್ಥಾನಕ್ಕೆ ನಾವು ಸಾಥ್ ಕೊಡ್ಬೇಕಂತ ನಾವು ಎಲ್ಲೆಲ್ಲಿ ಭಕ್ತರ ತಕ್ಕ ಹೋದ್ರೆ ಅವರು ಅದಕ್ಕೆ ತಾತನ ಆಗ ಹೀಗೆ ಅಂತ ಸ್ವಲ್ಪ ಹೇಳಿಸ್ತಾರೆ. ಆದ್ರೆ ನನಗೆ ಅವ್ರು ಮಾಡ್ತಕ್ಕ ಲೀಡ್ರ್ ಏನೋ ಹೇಳ್ತಿರ್ಬೋದು ಅಂತ ನನ್ನ ಶಾಸಕರಿಗೆ ನನ್ನ ಅನಿಸಿಕೆ. ಆದರೆ ಶಾಸಕರು ಸ್ವಲ್ಪ ಕೈ ಹಾಕಿ ಒಬ್ಬರು ದೇವ್ರ ಸೇವೆಗೆ ಒಂದು ಏನಾದರೂ ಅನುದಾನ ಕೊಟ್ಟು ಒಂದು ಸಮುದಾಯ ಭವನ ಮಾಡಿ ಇಲ್ಲಿ ಕಳ್ಳಿ ಅಡ್ಡಾಡ್ತಾವ, ಅವ್ರು ವಸ್ತಿರಕ್ಕೆ ಅನುಕೂಲ ಇಲ್ಲ ತಾತಗ. ಅವ್ರು ಒತ್ತಮಣಿಗಳಿಗೆ ಮನೆ ಸೇರ್ಬೇಕು. ಒಂದು ಸಮುದಾಯ ಭವನ ಆದ್ರೆ ಅವ್ರು ಬೀಗ ಹಾಕೊಂಡು ಮನೇಲಿ ಇರ್ತಾರೆ, ಎಲ್ಲರೂ ಕೈ ಜೋಡಿಸ್ಬೇಕಂತ. ಶ್ರೀ ಒಂಕಲಕುಂಟಿ ಆಂಜನೇಯ ಮಾರುತೇಶ್ವರ ನಮಸ್ಕಾರ. ಈ ಒಂಕಲಕುಂಟಿ ದೇವಸ್ಥಾನವನ್ನು ಇಲ್ಲಿ ನಾವು ಬವರ ಹತ್ತಿರ ಒಂದು ದೇವಸ್ಥಾನ ಫಕೀರೇಶ್ವರ ತಾತನವರು ನಿರ್ಮಿಸಿದ್ದಾರೆ. ಈ ದೇವಸ್ಥಾನಕ್ಕೆ ಎಲ್ಲ ಅಕ್ಕಪಕ್ಕ ಹೊಲದವರು, ಅಕ್ಕಪಕ್ಕ ಹಳ್ಳಿಯವರು ಎಲ್ಲರೂ ಸಾಥ್ ಕೊಡಬೇಕು. ಅವರು ಶ್ರಮಪಟ್ಟಿದ್ದು ನಾನು 4-5 ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅದರಲ್ಲಿ ನಾನು ಭಾಗವಹಿಸಿದ್ದೀನಿ. ತಾತಂದು ಒಂದು ಟ್ರಸ್ಟ್ ಮಾಡಿದ್ವಿ. ಇಲ್ಲಿ ರಾತ್ರಿ 7 ಗಂಟೆ 6 ಗಂಟೆಲಿದ್ದ ಕರಡಿ ಬಂದು ಇಲ್ಲಿ ತೊಂದರೆ ಕೊಡ್ತಾವೆ ತಾತಗ.
ತೊಂದರೆ ಕೊಡೋ ಸಲುವಾಗಿ ತಾತಗೊಂದು ಸಮುದಾಯ ಭವನ ಆದ್ರೆ ತಾತಗೆ ವಸತಿ ಇರಾಕ ಬಂದವ್ರಿಗೆ ಇರಾಕ ಊಟದ ಪ್ರಸಾದ ವ್ಯವಸ್ಥೆ ಮಾಡೋಕೆ ಸಾಮಾನುಗಳು ಏನಾರು ಮಾಡಿದ್ದು ಸಾಮಾನು ಇಡೋಕೆ ತಾತಗೆ ವ್ಯವಸ್ಥೆ ಇಲ್ಲ. ಒಂದು ಏನೋ ಸಾಥ್ ಕೊಡಬೇಕು. ಈ ಶಾಸಕರ ತಕ್ಕ ಕೇಳಿದ್ರೆ ಒಂದು ಟ್ರಸ್ಟ್ ಇರಬೇಕು, ಕಮಿಟಿ ಒಂದು ಗುಡಿದ ಟ್ರಸ್ಟ್ ಅಂತಾರೆ. ಅದಕ್ಕೆ ಅಕ್ಕಪಕ್ಕದವ್ರನ್ನ ಒಳ್ಳೆ ಜನ ಕರ್ಕೊಂಡು ಒಂದು 8-9 ಮಂದಿನ ಒಂದು ಸಂಘ ಮಾಡಿ ಟ್ರಸ್ಟ್ ಮಾಡಿಸ್ಬೇಕಾಗಿ, ಮತ್ತು ತಾತಗೆ ಸ್ವಲ್ಪ ಪಟ್ಟಿ ವ್ಯವಸ್ಥೆ ಮಾಡಿ ಒಂದು ಇಲ್ಲಿ ಮುಂದೆ ಇರೋದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಹೋಗೋ ಜನ ಬರೋ ಜನ ಒಂದು ಹಂಪಿ ಹೋಗೋರ ಅಲ್ಲಿ ಒಂದು ಅಂಜನೇಯ ಬೆಟ್ಟಕ್ಕೆ ಹೋಗೋರ ರಾಮ ಲಕ್ಷ್ಮಣ ರಾಮ ಸೀತೆ ರಾಮಾಯಣ ಮಹಾಭಾರತ ಎಲ್ಲ ಕಟ್ಟಿ ಅದ್ರ ಮೇಲೆ ಅವ್ರನ್ನ ಕಂಪೌಂಡ್ ಕಟ್ಟಿ ಮೇಲೆ ಇಡಬೇಕು. ಆ ನಂತರ ಇಲ್ಲಿ ಹೋಗ್ತಿರ್ತಕ್ಕಂಥ ದುರ್ಗಾದೇವಿ, ಅಂಜನೇಯ ಬೆಟ್ಟ, ಪಂಪ ಸರೋವರ, ಹಂಪಿಗೆ ಹೋಗ್ತಿರ್ತಕ್ಕಂಥವ್ರಿಗೆ ಇತ್ತಾಗ ಹೊಸಪೇಟೆಗೆ ಹೋಗ್ತಿರ್ಕಂದ್ರೆ ಹುಲ್ಲಿಗೆ ಹೋಗೋದ್ರಲ್ಲಿ ಯಾರಿಗೆ ಇಲ್ಲಿ ಒಂದು ಒತ್ತಾಯ್ತಪ್ಪ ಕತ್ತಲಾಯ್ತು ಅಂತಂದ್ರೆ ಅವ್ರು ಎಲ್ಲಿರೋದು? ಅವಾಗ ಏನಂತ ಹೇಳ್ತಾರೆ, ತಾತ ಇಲ್ಲಿ ಮಠ ಮಾಡೋಣ ಒಂದು ನಿಂದ್ರಕ್ಕೆ ಒಂದು ಚಾಟಿಲ್ಲ, ಒಂದು ಮಳೆ ಬಂದ್ರೆ ಚಾಟಿಲ್ಲ, ನಿಂದ್ರಕ್ಕೆ ಚಾಟಿಲ್ಲ ಅಂತಾರೆ. ಅದನ್ನು ನನ್ನ ಅಭಿವೃದ್ಧಿ ನಾನು ಒಂದು ಕೈಲಿದ್ದ ಒಬ್ಬ ಭಗವಂತ ನಾನು ₹1 ಭಿಕ್ಷೆ ಬೇಡಿ ಮಾಡೋದು ನಾನು ಎಷ್ಟು ಮಾಡಿ ಸಾಧ್ಯ ಆಗುತ್ತಾ? ಸಾಧ್ಯ ಆಗಲ್ಲ. ಅದೇ ಒಬ್ಬ ಎಲ್ಲರೂ MLA ಅವರಾಗಲಿ, ಅಧ್ಯಕ್ಷರಾಗಲಿ, ಚೇರ್ಮನ್ರಾಗಲಿ, ಮತ್ತು ಸುತ್ತಮುತ್ತಲ ಇರ್ತಕ್ಕಂಥ ದೊಡ್ಡ ವ್ಯಕ್ತಿಗಳಾಗಲಿ, ನೀವು ಒಂದು ಕೈಲಿಂದ ಎಲ್ಲರೂ ಮನುಷ್ಯ ಒಂದು ಕೈ ನೀಡಿದ ಮಠನೂ ಬೆಳಿತೈತಿ, ಒಂದು ಅಂಜನೇಯ ಬೆಟ್ಟ ಆಶೀರ್ವಾದ ನಮ್ಮಪ್ಪನ ಕೃಪೆ ಬೆಳೀತದೆ. ಶ್ರೀರಾಮ ಸಿಕ್ಕಿದ ವಿಷಯನ ನಿಮಗೆಲ್ಲ ನಮ್ಮ ಪೂಜಾರಿಯವರು ಚೆನ್ನಾಗಿ ವಿಷಯನ ತಿಳಿಸಿದರು. ಅದು ಅವರು ಪುಣ್ಯ. ದೇವರು ಒಲಿಮೆ ಆಗಬೇಕಾದ್ರೆ ಎಂತೆಂಥವ್ರಿಗೆ ಆಗೋದಿಲ್ಲ. ಆದರೆ ಆತನ ಒಂದು ಪುಣ್ಯ ಭಾಗ್ಯದಿಂದ ದೇವರು ಭೂಮಿಯೊಳಗೆ ಒಂದು ಸಣ್ಣದಾಗಿರ್ತಕ್ಕಂಥ ಮಾರುತೇಶ್ವರ ವಿಗ್ರಹ ಸಿಕ್ಕಿತ್ತು. ಆ ಸಿಕ್ಕಿದ ವಿಗ್ರಹವನ್ನು ಮೂಢಭಕ್ತಿಯಿಂದ ಪೂಜೆ ಮಾಡ್ತಿದ್ದ. ಪೂಜೆ ಮಾಡಿದ ಒಂದು ಫಲದಿಂದಾಗಿ ಇವತ್ತು ನಭೂತೋ ನಭುಷಿತ ಎನ್ನುವ ಹಾಗೆ ಎಂತೆಂಥ ದೊಡ್ಡವರೇ ಮಾಡಲಾರ್ದಂಥ ಕೆಲಸವನ್ನು ಇವತ್ತು ಭಕ್ತಾದಿಗಳನ್ನು ಕಟ್ಟಿಕೊಂಡು ತಂದಾದ ತಾಪತ್ರಗಳನ್ನು ಸಂಸಾರ ತಾಪತ್ರಗಳನ್ನು ಬದಿಗಿರಿಸಿ ಈ ದೇವಾಲಯದ ಅಭಿವೃದ್ಧಿಗಾಗಿ ಗಂಧದ ಕೊಡಿನಂತೆ ಗಂಧದ ಕಡ್ಡಿಯಂತೆ ತನ್ನ ಜೀವನವನ್ನು ಸವಿಸಿ ಮುಪ್ಪುವ ವ್ಯವಸ್ಥೆಯಲ್ಲೂ ಸಹ ಇಂಥ ದೇವಾಲಯವನ್ನು ಕಟ್ಟುವಂಥ ಭಾಗ್ಯ ಆತಗಿದೆ. ಎಂತೆಂಥರಿಗೂ ದೇವಾಲಯ ಕಟ್ಟೋಕ್ಕಾಗೋದಿಲ್ಲ, ಮನೆ ಕಟ್ಟೋಕ್ಕಾಗೋದಿಲ್ಲ. ಆದರೂ ಸಹ ಆತ ಏನೋ ಒಂದು ದೈವಿ ಶಕ್ತಿಯಿಂದ ಮಾರುತೇಶ್ವರ ಒಲಿಮೆ ಆಗಿದೆ. ಆತನಿಗೂ ಮತ್ತು ಆತನ ಭಕ್ತರಿಗೂ ಮಾರುತೇಶ್ವರನಿಗೂ ನಡೆದಕ್ಕಂತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸುಖ, ಶಾಂತಿ, ಸಮೃದ್ಧಿ ಸಿಗಲಿ ಅಂತ ಅರಸಿ ಹೇಳೋ ಮಾತುಗಳು.